ಜಪಾನ್ನಲ್ಲಿ ಮರುಜೀವ ಪಡೆಯುತ್ತಿದೆ ಸನಾತನ ಧರ್ಮ. ಜಪಾನ್ ಸಂಸ್ಕೃತಿಯಲ್ಲೂ ಗಣೇಶ, ಸರಸ್ವತಿ. ಹಳ್ಳಿಗಳಲ್ಲಿಯೂ ಕೇಳಿಬರುತ್ತಿದೆ ಕೃಷ್ಣ ಭಜನೆ. ದೇವಾಲಯಗಳಲ್ಲಿ ನಡೆಯುತ್ತಿದೆ ನಿತ್ಯ ಪೂಜೆ. ಒಂದು ಕಾಲದಲ್ಲಿ ಜಪಾನಿನಾದ್ಯಂತ ಸನಾತನ ಧರ್ಮದ ಪ್ರಭಾವ ದಟ್ಟವಾಗಿತ್ತು. ಆದರೆ ಕಾಲಕ್ರಮೇಣ ಅದು ಬೌದ್ಧ ಧರ್ಮದೊಂದಿಗೆ ಬೆರೆತು ಹೋಯಿತು. ಇಂದಿನ ಜಪಾನಿನ ಬಹುತೇಕ ದೇವಾಲಯಗಳು ಮತ್ತು ದೇವತೆಗಳು ನಮ್ಮ ಸನಾತನ ಧರ್ಮದ ಬೇರುಗಳನ್ನು ಹೊಂದಿವೆ ಎಂಬುದು ನಿಮಗೆ ತಿಳಿದಿದೆಯೇ? ಅದಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಜಪಾನಿನಲ್ಲಿ ಸನಾತನ ಧರ್ಮದ ಅಲೆ ಜೋರಾಗಿದೆ. ಅಲ್ಲಿನ ಜನರಿಗೆ ತಮ್ಮ ಮೂಲ ಬೇರು ಸನಾತನದ್ದು ಎನ್ನುವ ನಂಬಿಕೆ ದಟ್ಟವಾಗತೊಡಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಜಪಾನಿನಲ್ಲಿ ಸನಾತನ ಧರ್ಮದ ಜನಪ್ರಿಯತೆ ಅಚ್ಚರಿಯ ರೀತಿಯಲ್ಲಿ ಹೆಚ್ಚುತ್ತಿದೆ. ಜಪಾನಿನ ಹಳ್ಳಿಗಳಲ್ಲೂ ಇಂದು ಹರೇ ಕೃಷ್ಣ ಕೀರ್ತನೆಗಳು ಕೇಳಿಬರುತ್ತಿವೆ. ಜನರು ಭಗವದ್ಗೀತೆಯನ್ನು ಓದುತ್ತಿದ್ದಾರೆ ಮತ್ತು ಸನಾತನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ಜಪಾನ್ಗೂ ಸನಾತನಕ್ಕೂ ಏನು ಸಂಬಂಧ? ಆಶ್ಚರ್ಯವೆಂದರೆ ಇಂದಿನ ಜಪಾನಿನ ಸುಮಾರು 80% ದೇವತೆಗಳು ವಾಸ್ತವವಾಗಿ ಭಾರತೀಯ ಹಿಂದೂ ದೇವತೆಗಳೇ ಆಗಿದ್ದಾರೆ. ಉದಾಹರಣೆಗೆ ಜಪಾನ್ನ ಕಂಗೀಟನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪೂಜಿಸುವ ಗಣೇಶ, ಜ್ಞಾನದ ದೇವತೆ ಬೆಂಜೈಟನ್ ಅಂದ್ರೆ ನಮ್ಮ ಸರಸ್ವತಿ ಮಾತೆ. ಅಲ್ಲದೆ ಶಿವ, ಲಕ್ಷ್ಮಿ ಮತ್ತು ಕುಬೇರನಂತಹ ದೇವತೆಗಳನ್ನು ಸಹ ಅಲ್ಲಿ ಪೂಜಿಸಲಾಗುತ್ತದೆ. ಯಾರು ಈ ಬದಲಾವಣೆಯನ್ನು ತರುತ್ತಿದ್ದಾರೆ? ಇಸ್ಕಾನ್ನಂತಹ ಸಂಸ್ಥೆಗಳು ಜಪಾನ್ನಾದ್ಯಂತ ಸನಾತನ ಧರ್ಮದ ಪ್ರಚಾರ ಮಾಡುತ್ತಿವೆ. ಸನ್ಯಾಸಿಗಳು ಹಳ್ಳಿಗಳಿಗೆ ಹೋಗಿ ಭಗವದ್ಗೀತೆಯನ್ನು ಜಪಾನಿ ಭಾಷೆಗೆ ಅನುವಾದಿಸಿ ನೀಡುತ್ತಿದ್ದಾರೆ. ಅಲ್ಲಿನ ಜನರು ಕೇವಲ ಕೀರ್ತನೆಗಳನ್ನು ಹಾಡುವರಷ್ಟೇ ಅಲ್ಲ, ಭಾರತದ ವೃಂದಾವನ ಮತ್ತು ಕುರುಕ್ಷೇತ್ರಕ್ಕೆ ಬಂದು ನಮ್ಮ ಸಂಸ್ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡುತ್ತಿದ್ದಾರೆ. ಜಪಾನ್ನಂತಹ ಮುಂದುವರಿದ ದೇಶದಲ್ಲಿ ನಮ್ಮ ಪ್ರಾಚೀನ ಸನಾತನ ಸಂಸ್ಕೃತಿ ಮತ್ತೆ ಚಿಗುರುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಈ ಅದ್ಭುತ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.